ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೂತನ್ಸ್ ವ್ಲಾಗ್. ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ. ಇದಕ್ಕೆ ಹೊರಗಡೆಯಿಂದ ತಂದ ಚಿಕನ್ ಬಿರಿಯಾನಿ ಮಸಾಲ ಪೌಡರ್ ಏನೂ ಬೇಕಾಗಿಲ್ಲ, ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಹಚ್ಕಾರದ ಪುಡಿ ಹಾಗೂ ಧನಿಯಾ ಪೌಡರ್, ಚಕ್ಕೆ ಲವಂಗ, ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಸೋಂಪು, ಕಸೂರಿ ಮೇಥಿ, ನಿಂಬೆಹಣ್ಣು ಹಾಗೂ ಅಕ್ಕಿ. ಈಗ ನಾವು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಇದಕ್ಕೆ ಚಕ್ಕೆ ಲವಂಗ, ಕಸೂರಿ ಮೇಥಿ, ಸೋಂಪು, ಪಲಾವ್ ಎಲೆ, ಮರಾಠಿ ಮೊಗ್ಗು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ 1/2 kg ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. 1/2 kg ಚಿಕನ್ ಬಿರಿಯಾನಿಗೆ ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ. ಈಗ ಈ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ತಿರ್ಬೇಕಾದ್ರೇ ಚೆನ್ನಾಗಿ ಬಿರಿಯಾನಿ ಫ್ಲೇವರ್ ಬರ್ತಾನೆ ಇರುತ್ತೆ, ಘಮ ಘಮ ಅಂತ ಇರುತ್ತೆ. ಈಗ ನಾವು ಆನಿಯನ್ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು 4 ಟೊಮೆಟೊನ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗ್ತಿರಂಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಇದು ಫ್ರೈ ಆಗ್ತಿರಂಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಜಾರಿಗೆ 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಗೂ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಪುದೀನ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬೇಕು. ಇದು ಹಾಕ್ಕೊಂಡು ನಾವು ನುಣ್ಣಗೆ ಇದನ್ನ ರುಬ್ಕೊಬೇಕು. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ. ಈ ರುಬ್ಕೊಂಡಿರೋ ಮಿಶ್ರಣನ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ನೋಡಿ ಕಲರೇ ಚೇಂಜ್ ಆಗ್ತಾ ಇರುತ್ತೆ ಮಿಕ್ಸ್ ಮಾಡ್ಕೊತಿರಂಗೆ. ಇದಕ್ಕೆ ಮಿಕ್ಸ್ ಆದ ನಂತರ ಈಗ ನಾವು ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಈಗ ಚಿಕನ್ ಹಾಕ್ಕೊಂಡು ಕೂಡ ನಾವು ಮಿಕ್ಸ್ ಮಾಡ್ಕೊಬೇಕು. ಚಿಕನ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಬೇಕು ಮತ್ತು ಚಿಕನ್ಲಿರೋ ಸ್ಮೆಲ್ಲೆಲ್ಲ ಹೋಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಖಾರದ ಪುಡಿ ಹಾಗೂ ಧನಿಯಾ ಪುಡಿನ ಹಾಕ್ಕೊತಿದ್ದೀನಿ. 1/2 kg ಚಿಕನ್ಗೆ 2 ಸ್ಪೂನ್ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನೋಡಿ, ಇದೆರಡು ಹಾಕ್ದಂಗೆ ಇದ್ರ ಕಲರ್ ಚೇಂಜ್ ಆಗ್ತಿದೆ, ರೆಡ್ ಕಲರ್ಗೆ ಟರ್ನ್ ಆಗ್ತಿದೆ. ಇದು ಹಾಕಿ ಫ್ರೈ ಆದ ನಂತರ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಅಕ್ಕಿನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಸಾಲೆ ಈ ಅಕ್ಕಿಗೆ ಹಿಡಿಬೇಕು. ಅದಕ್ಕೆ ನಾವು ನೀರಿಗಿಂತ ಮುಂಚೆನೇ ಅಕ್ಕಿನ ಹಾಕ್ಕೊಳ್ಳೋದು. ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾವು ನೀರು ಹಾಕ್ಕೋಬೇಕು. ಇಲ್ಲಿ 2 ಗ್ಲಾಸ್ ಅಕ್ಕಿಗೆ ಕಾಮನ್ನಾಗಿ 4 ಗ್ಲಾಸ್ ನೀರು ಹಾಕ್ತಾರೆ. ಬಟ್ ಇಲ್ಲಿ ನಾನು 3ರಿಂದ 3.5 ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಬಿರಿಯಾನಿಗೆ. ಇಲ್ಲಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಲೆಮನ್ ಜ್ಯೂಸ್ ಮತ್ತು ಕೊರಿಯಾಂಡರ್ನ ಹಾಕೋಣ. ಇದು ಹಾಕಿ ಇದನ್ನ ನಾವು ಕುದಿಯಕ್ಕೆ ಬಿಡಬೇಕು. ಇಲ್ಲೆಲ್ಲ ಕುದೀತಾ ಇರಬೇಕಾದ್ರೆ ನಾವು ಸ್ಟವ್ ಮೇಲೆ ದೋಸೆ ಕಲ್ಲಿರುತ್ತಲ್ಲ, ಹಂಚನ್ನ ಇಡಬೇಕು. ಅದರ ಮೇಲೆ ನಾವು ಕುಕ್ಕರ್ ಇಟ್ಟು ವಿಶಿಲ್ ಮಾಡಬೇಕು. ಯಾಕಂದರೆ ತಳ ಹಿಡಿಯೋದಿಲ್ಲ, ಕೆಳಗಡೆ ಕರಿ ಕರಿ ಆಗಿರಲ್ಲ. ನೋಡಿ, ಬಿರಿಯಾನಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಸೇಮ್ ಹೋಟೆಲ್ ರೀತಿಯೇ ಇರುತ್ತೆ.